ಸುರಪುರ ಆಡಳಿತ ವತಿಯಿಂದ ಮಾಜಿ ಮುಖ್ಯಮಂತ್ರಿಯವರ 110ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ. ಪ್ರಗತಿಪರ ಸಾಧನೆಗಳ ಸರದಾರ, ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಮಾಜಿ ಮುಖ್ಯಮಂತ್ರಿಯಾಗಿರುವ ಶ್ರೀ ಡಿ ದೇವರಾಜ ಅರಸರ 110ನೆಯ ಜಯಂತಿಯನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಡಿ ದೇವರಾಜ ಅರಸರಿಗೆ ಪೂಜೆ ಮಾಡುತ್ತಾ ಅರಸರಿಗೆ ಹೂಗಳ ಹಾರವನ್ನ ಹಾಕುವ ಮೂಲಕ ಮತ್ತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಮಾಡಲಾಯಿತು. ಹಾಗೆಯೇ ಬಿಸಿಎಂ ಹಾಸ್ಟೆಲ್ನಲ್ಲಿ ಓದಿದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಫಸ್ಟ್ ಕ್ಲಾಸ್ ಬಂದಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಸುರಪುರ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಹುಸೇನ್ ಸೆರಕವಸ್ ವಹಿಸಿಕೊಂಡರು. ಮುಖ್ಯ ಅತಿಥಿ ಸ್ಥಾನವನ್ನು ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀ ರಾಜಾ ಪಿಡಪ್ಪನಾಯ್ಕ ಅವರು ವಹಿಸಿಕೊಂಡರು. ವಿಶೇಷ ಉಪನ್ಯಾಸಕರ ಸ್ಥಾನವನ್ನು ಶ್ರೀ ಸಣ್ಣಕಿಪ್ಪ ಕೊಂಡಿಕಾರ, ಸಹಾಯಕ ಖಜಾನಾಧಿಕಾರಿ ಪತ್ರಾಂಕಿತ ಉಪಖಜಾನೆ ಸುರಪುರ ಇವರು ವಹಿಸಿಕೊಂಡರು. ಹಾಗೆ ಇನ್ನೋರ್ವ ಅತಿಥಿಗಳಾಗಿರುವ ಶ್ರೀ ಬಸವರಾಜ್ ಸಜ್ಜನ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸುರಪುರ, ಇನ್ನೋರ್ವ ಅತಿಥಿಗಳಾಗಿರುವ ಶ್ರೀ ಯಂಕಣ್ಣ ಸರ್ ಹಿಂದುಳಿದ ಕಲ್ಯಾಣ ವರ್ಗದ ಅಧಿಕಾರಿಗಳು. ಹಾಗೆಯೇ ಇದೇ ಸಂದರ್ಭದಲ್ಲಿ ಸುರಪುರ ತಾಲೂಕಿನ ಬಿಸಿಎಂ ಆಫೀಸ್ನ ಸಿಬ್ಬಂದಿ ವರ್ಗದವರು ಮತ್ತು ಕೆಲವು ಹಾಸ್ಟೆಲ್ನ ವಾರ್ಡನ್ಗಳು ಮತ್ತು ಅಡಿಗೆ ಸಿಬ್ಬಂದಿ ವರ್ಗದವರು ಹಾಗೂ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ವರದಿ ಶಾಂತಗೌಡ ದೇವಾಪುರ, ಸುರಪುರ ತಾಲೂಕು ವರದಿಗಾರರು. ಈಗಾಗಲೇ ಪೇಮೆಂಟ್ ಮೂಲಕ ಅವೆಲ್ಲ ಬಹಳ ವಿಸ್ತಾರವಾಗಿ ಸರಳವಾಗಿ ಆರ್ಥಿಕತೆಯಿಂದ ಇಲ್ಲಿನ ಯೋಜನೆಗಳ ಇಲಾಖೆ ಯೋಜನೆಗಳ ಹೇಳಿದ್ದಾರೆ. ಅದರ ಮೈಂಡಪ್ ಮಾಡೋದು ಬರೋಕ್ಕೆ ಅಷ್ಟೇ, ಪುನಃ ಅದೇ ರಿಪೀಟ್ ಮಾಡಬೇಕಾಗುತ್ತೆ. ಸುಮಾರು ಅದರಲ್ಲಿ ಹೈಯರ್ಸ್ ತೆಗೆದುಕೊಂಡಾಗ ರಿಸರ್ವೇಶನ್ ಅಂತ ತೆಗೆದುಕೊಂಡಾಗ ಹಿಂದೂ ಕಲ್ಯಾಣ ಇಲಾಖೆಯಲ್ಲಿ